Hello everyone, welcome to Sanmarga classes. Let us see question number 14 of chapter gravitation. Define Archimedes principle. Archimedes principle ಅನ್ನ define ಮಾಡ್ಲಿಕ್ಕೆ ಹೇಳ್ತಿದ್ದಾರೆ. When a body is immersed fully or partially in a fluid. Archimedes ಏನ್ ಹೇಳ್ತಾರೆ? ಯಾವುದೇ ಒಂದು ಬಾಡಿ ಒಂದು ಫ್ಲೂಯಿಡ್ ಅಲ್ಲಿ ಫುಲ್ಲಿ ಇಮರ್ಸ್ ಆಗಿರ್ಲಿ ಇಲ್ಲ ಅಂದ್ರೆ ಪಾರ್ಶಿಯಲಿ ಇಮರ್ಸ್ ಆಗಿರ್ಲಿ, it experiences an upward force that is equal to the weight of the fluid displaced by it. It experiences an upward force. ಇದು upward force ಅನ್ನ experience ಮಾಡುತ್ತೆ. That is equal to the weight of the fluid displaced by it. ಹಾಗಿದ್ರೆ ಯಾವ್ದಕ್ಕೆ ಈಕ್ವಲ್ ಇರುತ್ತೆ? ಆ ಫೋರ್ಸ್ ಏನಿದೆ ಅದು ಯಾವ್ದಕ್ಕೆ ಈಕ್ವಲ್ ಇರುತ್ತೆ? ವೇಟ್ ಆಫ್ ದ ಫ್ಲೂಯಿಡ್ ಡಿಸ್ಪ್ಲೇಸ್ಡ್ ಬೈ ಇಟ್. ಈಗ ಅದು ಇಮ್ಮರ್ಸ್ ಆದ ತಕ್ಷಣ ಒಂದಿಷ್ಟು ಫ್ಲೂಯಿಡ್ ಆ ಕಡೆ ಈ ಕಡೆ ಹರ್ಕೊಂಡು ಹೋಯ್ತಲ್ಲ, ಆ ಡಿಸ್ಪ್ಲೇಸ್ ಆಗಿರೋ ಫ್ಲೂಯಿಡ್ಸ್ ಏನಿದೆ ಅದರ ವೇಟಿಗೆ ಈಕ್ವಲ್ ಇರುತ್ತೆ ಅಂತ ಹೇಳ್ತಾರೆ. ಆ ಫೋರ್ಸ್ ಯಾವ ತರ ಅಂದ್ರೆ, ಓಕೆ ಲೆಟ್ ಅಸ್ ಇಮ್ಯಾಜಿನ್. ಓಕೆ, ಏನಂದ್ರೆ ನೀವು ನಿಮ್ ಫ್ರೆಂಡ್ಸ್ ಎಲ್ಲ ಒಂದ್ ಇವೆಂಟಿಗೆ ಹೋಗಿದ್ದೀರಿ. ಅಲ್ಲಿ ಒಂದಿಷ್ಟು ಜನ ಬೇರೆ ಸ್ಕೂಲ್ ಅವರು ಯಾರೋ ಬಂದ್ರು, ಸ್ವಲ್ಪ ಅವ್ರು ಸ್ಟ್ರಾಂಗ್ ಇದ್ದಾರೆ ಪರ್ಸನ್ ಅಂತ ಅನ್ಸ್ತು ನಿಮ್ಗೆ. ಅವ್ರು ಬಂದ್ರು, ನೀವು ಚೇರಲ್ಲಿ ಕುತ್ಕೊಂಡಿದ್ರಿ. ನೀವು ಚೇರಲ್ಲಿ ಕುತ್ಕೊಂಡಿದ್ರಲ್ಲ, ಸೊ ಈಗ ನಿಮ್ಮನ್ನ ಎಬ್ಸಿದ್ರು, ಎದ್ದು ಆ ಕಡೆ ಹೋಗ್ಲಿ ಅಂತ ಎಬ್ಸಿದ್ರು. ಅವ್ರು ನೋಡಕ್ ಸ್ಟ್ರಾಂಗ್ ಕಾಣ್ತಾ ಇದ್ರಲ್ಲ, ನೀವು ಸ್ವಲ್ಪ ಬೇಡ ಇವ್ರ ಹತ್ರ ಏನು ಗಲಾಟೆ ಮಾಡ್ಕೊಳ್ಳೋದು ಬೇಡ ಅಂತ ನೀವು ಎದ್ದು ಈ ಕಡೆ ಬಂದ್ರಿ. ಅವ್ರು ಹೋಗಿ ಆ ಜಾಗದಲ್ಲಿ ಕುತ್ಕೊಂಡ್ರು. ಬಟ್ ನೀವು ಹಿಂದ್ಗಡೆಯಿಂದ ಅನ್ಕೋತಿರ್ತೀರಲ್ವಾ, ಇವರು ನಾವು ಕುತ್ಕೊಂಡಿದ್ದವ್ರು ನೆನ್ಸಿದ್ರು, ಇವ್ರನ್ನ ಬಿಡಬಾರದಂತ ಅನ್ಕೊಂಡಿರ್ತೀರಿ. ಈಗ ಅದೇ ತರ ಈ ವುಡ್ ಏನಿದೆ ಅದು ವಾಟರ್ ಅಲ್ಲಿ ಇಮ್ಮರ್ಸ್ ಆಗಿದೆ ಅಂತ ಇಟ್ಕೊಳ್ಳಿ. ಇಲ್ಲೆಲ್ಲ ಪಾಪ ವಾಟರ್ ಮಾಲಿಕ್ಯೂಲ್ಸ್ ಆಟ ಆಡ್ತಾ ಇದ್ವು. ಈಗ ಇದು ಇಮ್ಮರ್ಸ್ ಆದ ತಕ್ಷಣ ಇಲ್ಲಿರೋ ವಾಟರ್ ಮಾಲಿಕ್ಯೂಲ್ಸ್ ನೆಲ್ಲ ಏನ್ ಮಾಡ್ಬಿಡ್ತು? ಡಿಸ್ಪ್ಲೇಸ್ ಮಾಡ್ಬಿಡ್ತು ಅಲ್ವಾ? ಹಾಗಾಗಿ ಇಲ್ಲಿ ಈ ವುಡ್ ಮೇಲೆ ಫೋರ್ಸ್ ಅಪ್ಲೈ ಆಗಕ್ ಶುರುವಾಯ್ತು. ಎಷ್ಟು ಫೋರ್ಸ್ ಅಪ್ಲೈ ಆಗ್ತಾ ಇದೆ? ಈ ಅಪ್ವರ್ಡ್ ಫೋರ್ಸ್ ಏನಿದೆ ದಟ್ ಈಸ್ ಈಕ್ವಲ್ ಟು ವೇಟ್ ಆಫ್ ದ ಫ್ಲೂಯಿಡ್ ಡಿಸ್ಪ್ಲೇಸ್ಡ್ ಬೈ ಇಟ್. ನೀವು ಎಷ್ಟು ಜನ ಎದ್ದು ಹೋಗಿದ್ರಲ್ಲ ಅವರೆಲ್ಲ ಅಲ್ಲಿ ಕುತ್ಕೊಂಡವ್ರಿಗೆ ಬೈಕೋತಿದ್ದೀರಾ. ಅದೇ ತರ ಎಷ್ಟು ವಾಟರ್ ಡಿಸ್ಪ್ಲೇಸ್ ಆಗಿದೆ ಅಥವಾ ಫ್ಲೂಯಿಡ್ ಡಿಸ್ಪ್ಲೇಸ್ ಆಗಿದೆ ಅದೆಲ್ಲ ಇದ್ರ ಮೇಲೆ ವೇಟ್ ಅನ್ನ ಅಪ್ವರ್ಡ್ ಡೈರೆಕ್ಷನ್, ಸಾರಿ, ಈ ವೇಟ್ ಏನಿತ್ತಲ್ಲ, ಇಲ್ಲಿ ಡಿಸ್ಪ್ಲೇಸ್ ಆಗಿರೋ ಫ್ಲೂಯಿಡ್ ವೇಟ್ ಏನಿತ್ತಲ್ಲ ಅದಕ್ಕೆ ಈಕ್ವಲ್ ಇರುತ್ತೆ. ಅಪ್ವರ್ಡ್ ಫೋರ್ಸ್ ಅನ್ನುವಂಥದ್ದು ವೇಟ್ ಆಫ್ ದ ಫ್ಲೂಯಿಡ್ ಡಿಸ್ಪ್ಲೇಸ್ಡ್ ಬೈ ಇಟ್ ಅದಕ್ಕೆ ಈಕ್ವಲ್ ಇರುತ್ತೆ. ಥ್ಯಾಂಕ್ ಯು.